ಇನ್ ಕೇಸ್ ಇಲ್ಲೇನಾದ್ರು ಪಾರ್ಕಿಂಗಿಗೆ ಏನಾದ್ರು ದುಡ್ಡು ಅಂತ ಹಾಕಿದ್ರೆ ಎಷ್ಟು ದುಡ್ಡು ಆಗಿರೋದಲ್ವಾ? ಸಿಕ್ಕಾಪಟ್ಟೆ ದುಡ್ಡು ಆಗಿರುತ್ತೆ. ಒಂದೊಂದು ಗಾಡಿ ಒಂದೊಂದು ಸ್ಟಾಲು ಒಂದೊಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ತೊಗೊಂಡಿರೋದು ಕೋಟಿ ಗಟ್ಟಲೆ ದುಡ್ಡಾಗಿರುತ್ತೆ ಅವ್ರಿಗೆ ಹಾಂ ಆಲ್ರೆಡಿ. ಓಕೆ. ಪಾರ್ಕಿಂಗ್ ಏನಾದ್ರು ದುಡ್ಡು ತೊಗೊಳ್ತೀನಿ ಅಂದಿದ್ರೆ ಜನ ಜಾಸ್ತಿ ಬರ್ತಾನೆ ಇರಲಿಲ್ಲ. ಯಾಕೆಂದರೆ ಪಾರ್ಕಿಂಗು ದುಡ್ಡು ಅದಕ್ಕೂ ಹಾಕಿ ನಾವು ಹೇಗೆ ಬರಬೇಕು ಅಲ್ವಾ? ಅದೇನೋ ಎಕ್ಸಿಬಿಷನ್ ಅಂದರೆ ನೋಡೋಕೆ ಬರ್ತೀವಲ್ವಾ. ಪಾರ್ಕಿಂಗ್ ಎಲ್ಲ ತೊಗೊಂಡ್ರೆ ತುಂಬ ಸೊ ಪಾರ್ಕಿಂಗ್ ಕಾಸ್ಟನ್ನು ಎಕ್ಸಿಬಿಷನ್ ಅಲ್ಲೇ ಹಾಕಿರ್ಬೋದೇನೋ, ಇರಬಹುದು, ಗೊತ್ತಿಲ್ಲ. ಇಂಡಿವಿಜುವಲಿ ಕೊಡಲ್ಲ, ಯಾಕೆಂತಂದರೆ ಕಂಪ್ನಿ ಪರ್ಪಸ್ ಇರುತ್ತೆ. ಗೌರ್ಮೆಂಟ್ಗೆ ಇದರಿಂದ ತುಂಬಾ ಲಾಭ ಇದೆ ನೋಡಿ. ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ನೆಟ್ಗಿರಲ್ಲ. ಇದರಲ್ಲಿ ನೋಡಿ ಹಿಂಗೆ ತೊಗೊತಾರೆ ಗೌರ್ಮೆಂಟವರು. ಒಂದು ರೋಡ್ ರೆಡಿ ಮಾಡಿ ಇಷ್ಟು ಗಾಡಿ ಬಂದಿರೋದು ರೋಡ್ ಮೇಲೆ ತಾನೆ, ಎಷ್ಟು ಮೈನೋವಾಗಿರುತ್ತೆ, ಎಷ್ಟು ಜನ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅದನ್ನು ಅವರು ರೆಡಿ ಮಾಡಬೇಕಲ್ವ. ದಯವಿಟ್ಟು ಸಿದ್ದರಾಮಯ್ಯ ಅವರೇ ಇದನ್ನು ಗಮನಕ್ಕೆ ಹಾಕ್ಕೊಂಡು ಎಲ್ಲ ರೋಡು ರೆಡಿ ಮಾಡಿಸ್ಕೊಡಿ. ನಮಗೆಲ್ಲ ನೋಡಿ ಈ ಥರ ಗಾಡಿಗಳು ಓಡಿಸ್ತೀವಿ, ಬ್ಯಾಕ್ ಪೇಯ್ನ್ ಬರ್ತಾಯಿದೆ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸು ನಮ್ಮದು ಆಫೀಸಲ್ಲಿ ಬಂದು ವಿಚಾರಿಸ್ಕೊಳ್ಳಿ, ಕಟ್ತಾ ಇದೀವೋ ಇಲ್ವಾ ಅಂತ, ಕಟ್ತಾ ಇದ್ದೀವಾ ಇಲ್ವಾ ಅಂತ. ಅದಲ್ಲದೆ ಕೂಡ ಕಟ್ತಾ ಇದ್ದೀರಲ್ಲ ನೀವು, ಪ್ರತಿನಿತ್ಯನೂ ಕೂಡ ಟ್ಯಾಕ್ಸ್ ಕಟ್ತಾನೆ ಇರ್ತೀರ. ಹೌದೌದು. ತಗೊಂಡು ಸರ್ಕಾರ ಗಂಭೀರವಾಗಿ ತಗೊಂಡು, ಯಾವುದೇ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಆಗಿರಲಿ, ಇರೋ ಸರ್ಕಾರ ಈಗ ಪ್ರೆಸೆಂಟ್ ಏನಿದೆ ಅವರೇ ಮಾಡಬೇಕಾಗ್ತದೆ. ಹಿಂದೆ ಮಾಡಿಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ನಾವು ಹೇಳಂಗಿಲ್ಲ. ಸೊ ನೋಡಿ ಎಷ್ಟೊಂದು ವೆಹಿಕಲ್ಸು ಹಿಂಗೆ ನೋಡಿದ್ರೆ ಅಲ್ಲಿ ಗಂಟ ಸಾವಿರ ಗಟ್ಟಲೆ ಇದೆ. ಏನು ಅದೇ ಲೆಕ್ಕ ಹಾಕೊಂಡ್ರೆ ಸಾವಿರ ಗಟ್ಟಲೆ ನಮಗೆ ಲಕ್ಷ ಕಾರೇ ಬಂದ್ಬಿಡುತ್ತಲ್ರಿ ಅಲ್ವಾ? ದಿನನಿತ್ಯ ಓಡಾಡೋದು ಕಾರ್ನ ಲೆಕ್ಕ ಹಾಕೊಂಡ್ರೆ ಏನಿಲ್ಲ ಅಂದ್ರೂ ಇಲ್ಲಿ ಇನ್ನೊಂದು ಎಲ್ಲ ಬಿಸಿಲಲ್ಲಿದೆ ಗಾಡಿಗಳು. ಹೌದು, ಪೆಟ್ರೋಲ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಹೌದು, ಗಾಡಿಗಳಲ್ಲಿ ನಮ್ಗೆ ಎಲ್ಲ ಕಡೆಯಿಂದ ಲಾಸ್ ಆಗುತ್ತೆ ನೋಡಿ. ಈ ಇವರು ಏನು ಮಾಡಿದ್ದಾರೆ ಇಲ್ಲಿ, ಏನು ನಮಗೆ ಶೀಟ್ ವ್ಯವಸ್ಥೆ ಏನಿಲ್ಲ. ಇಲ್ಲಿ ಬಿಸಿಲಲ್ಲಿ ಗಾಡಿ ಹಾಕಿರ್ತೀವಿ, ಬಿಸಿಲಲ್ಲಿ ಒಣಗೋಗುತ್ತೆ. ನಾವು ನೋಡಿ, ನಾವು ಕೆಲಸ ಮಾಡೋದು ಈ ಇಂಥ ಇದರಲ್ಲಿ ನಾವು ಹೆಂಗೆ, ನಾವು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮೂಕ ವಿಸ್ಮಿತನ ಆಗ್ತಿದ್ದೀರಾ? ಅದೇ ನಾವು ಮಾತಾಡಿದ್ರೆ ಕೆಟ್ಟವ್ರಾಗ್ತೀವಿ, ಮಾತಾಡಿಲ್ಲ ಅಂದರೆ ಕೆಟ್ಟವ್ರಾಗ್ತೀವಿ. ಮಾತಾಡಿಲ್ಲ ಅಂದರೆ ಮಾತಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ. ಅದೇ ನಾವೇ ನಾವು ಎಲ್ಲರಿಗೂ ಇವಾಗ ನಿಂದು ತಪ್ಪಿದೆ ಅಂತ ನಿನಗೆ ನಾನು ಹೇಳಿದ್ರೆ ನನ್ನೇ ತಪ್ಪಿತಸ್ಥರು ಮಾಡ್ತಾರೆ ಆ ಥರ. ಸೊ ಇರಲಿ, ನಿಜ ಹೇಳಬಾರ್ದು, ಜನ ನಿಜ ಹೇಳಿದ್ರೆ ಕಷ್ಟ ಇಲ್ಲಿ. ಅದಕ್ಕೆ ಉಪೇಂದ್ರ ಅವರು ಅವ್ರ ಫಿಲಮಲ್ಲೆಲ್ಲ ತೋರಿಸ್ತಾರೆ, ಅವರು ಬಾಯ್ಬಿಟ್ಟು ಹೇಳ್ತಾ ಇರ್ತಾರೆ, ನಾವೇ ದಡ್ರು, ನಾವು ಬುದ್ಧಿವಂತರಾಗಲ್ಲ ಯಾವತ್ತು, ನಾವು ಬುದ್ಧಿವಂತರಾಗಬೇಕು ಅಲ್ವಾ? ಅದನ್ನೇ ಅವ್ರು ಹೇಳೋದು. ಸೊ ಓಕೆ. ಸೊ ಯಾರ್ಯಾರು ಎಕ್ಸಿಬಿಷನ್ಗೆ ಬರ್ತಿರೋ ದಯವಿಟ್ಟು ಗಾಡಿಗಳನ್ನ ನೋಡಿ ನೆರಳಿರೋ ಕಡೆ ಹಾಕಿ, ನಿಮ್ಮ ಗಾಡಿಗಳನ್ನು ನೀವೇ ಚೆನ್ನಾಗಿ ಇಟ್ಕೊಳ್ಳಿ. ಸೊ ಎಕ್ಸಿಬಿಷನ್ ಇವತ್ತಿನ ಮುಗಿದಿದೆ ನಮ್ಮದು. ಸೊ ಮುಂದೆ ಯಾರ್ಯಾರು ಬರ್ತಿರೋ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿಕೊಂಡು ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖೇನ ತಿಳಿಸಿ. ಥ್ಯಾಂಕ್ ಯು.